ನಮ್ಮಪ್ಪಾಜಿ ಮೂಡ್ಲಮಲೆ ಮಹಾದಪ್ಪ ಬೂದಿ ಮೆಚ್ಚಿದ ಕೆಂಡ ಭೂಲೋಕದ ಗಂಡ ಕಲಿಕಾಲದ ಮರದವರು ಕಲಿ ಕಟ್ಟಾಳ್ತಕ್ಕಂಥ ಮಲೆ ಮಹದೇಶ್ವರ ಕನ್ನೆಂಬ ಕೈಲಾಸನ ಮರ್ತು ಗಿರಿಜೆ ಪಾರ್ವತಿಯನ್ನು ತೊರೆದು ಮಗನಾದ ವಿಘ್ನೇಶ್ವರನ ಮರ್ತು ಕುಂತೂರು ಮಠ ಸೇರಿ ಪಂಚೇಳು ದೀಕ್ಷೆಗಳನ್ನು ಪಡೆದು ನಮ್ಮಪ್ಪಾಜಿ ಮೂಡ್ಲಮಲೆ ಮಹದೇಶ್ವರ ಈ 77 ಮಲೆ ಕೈಲಾಸದಲ್ಲಿ ಆನಮಲೆ ಜೇನುಮಲೆ ಗುತ್ತುಮಲೆ ಗುರುಗಂಜಿ ಮಲೆ ರುದ್ರಾಕ್ಷಿ ಮಲೆ ಭದ್ರಾಕ್ಷಿ ಮಲೆ ಕೊಂಬುದಿಕ್ಕು ಕೂಡಗಲ್ಲು ನಾಗಮಲೆ ಮದ್ದಿಮಲೆ ನಡುಮಲೆ ಆ ನಡುಮಲೆ ರಾಜ್ಯದಲ್ಲಿ ಸ್ವಾಮಿ ಹಬ್ಬ 7 ಬಾಯಿ ಒಂದು ತದೆಯಲ್ಲಿ ಒಡದಿ ಮೂಡವರೇ ಮಹಾದೇವ ಮಲೆ ಕೈಲಾಸದಲ್ಲಿ 7 ಬಾಯಿ ಒನ್ನುತ್ತದಲ್ಲಿ ನಮ್ಮಪ್ಪಾಜಿ ಮಾದಪ್ಪ ಜಲವ ಕಂಡಿ ಒಡದಿ ಮೂಡಿರುವರಂತೆ ಮಲೆ ಮಹದೇಶ್ವರ ಹಾ ಏಕಾಂಗಿ ವಸ್ತು 7 ಮಲೆ ಮಹದೇಶ್ವರ ಹಾ 7 ಬಾಯಿ ಒನ್ನುತ್ತದಲ್ಲಿ ಒಡೆದ ಮೂಡಿ 7 ದಿನ ಮಧ್ಯಾಹ್ನವಾಗ್ಬಿಡ್ತು. ಸರಿ ಮಾದಪ್ಪನಿಗೆ ಧೂಪ ಹಾಕೋರಿಲ್ಲ, ಕಾಸು ಕೊಟ್ಟಿ ಕರ್ಮ ಕಳೆಯೋರಿಲ್ಲ, ಹಣ್ಣು ಹಾಕಿ ಪುಣ್ಯ ಪಡೆಯೋರಿಲ್ಲ. ಮಾದೇವ ಅಂತೇಳಿ ಈ 77 ಮಲೆ ಕೈಲಾಸ ಬಂದಿ ಕರಬೆತ್ತಿ ಕೈ ಮುಗಿಯೋರಿಲ್ಲ ಅಂತೇಳಿ ನಮ್ಮಪ್ಪಾಜಿ ಮೂಡ್ಲಮಲೆ ಮಹದೇಶ್ವರ 7 ಬಾಯಿ ಒನ್ನುತ್ತದಲ್ಲಿ ಕುಂದ್ಕೊಂಡು ಅವರು ಮತ್ತೊಂದು ಜ್ಞಾನ ಮಾಡವರಲ್ಲೋ ಮೂಡಾಲ ಮಲೆಯ ಮಾದೇವ ಮಲೆಯ ಮದೇವ ಮಾಯಬಲ್ಲಿನ ಮಾಯಗಳ ಮಾಯ ಬಿಡದು ಬಲಿಗಳ ಮಾಡಿದ ಮಾಯಕರ ಕಾಣಿ. ಅವಾಗ ಸ್ವಾಮಿ ಮೂಡ್ಲಮಲೆ ಮಾದಪ್ಪ ಮತ್ತೊಂದು ಯೋಜನೆಗಳನ್ನು ಮಾಡಿ 7 ಬಾಯಿ ಒನ್ನುತ್ತದಲ್ಲಿ ಕುಂತ್ಕೊಂಡು ಕೆಂಡಗಣ ಮಲೆ ಮಹದೇಶ್ವರ ಆ ಮಾದಪ್ಪನಿಗೆ ಬಾರಿ ಹೊಟ್ಟೆ ಸ್ವಾಗ್ಬಿಡ್ತಂತೆ. ನಾನು ಎಷ್ಟು ದಿವಸ ಕುಂತ್ಕೊಂಡ್ರೆ ಮಹಾದಪ್ಪ ಇಲ್ಲ ಅವರೇ ಅನ್ನೋದು ಯಾರಿಗೂ ಗೊತ್ತಾಗುದಿಲ್ಲ. ಈ ಲೋಕದಲ್ಲಿ ಮಹಾದಪ್ಪ ಅನ್ನೋ ಹೆಸರೇ ಇಲ್ಲದೆ ಹೋಗ್ಬಿಡ್ತದೆ ಅಂತೇಳಿ ಮಹದೇಶ್ವರ ಏನ್ ಮಾಡಿದ್ರಪ್ಪ ಭೂಲೋಕವನ್ನ ದಿಟ್ಟಿಸಿ ನೋಡಿದ್ರಂತೆ. 7 ಬಾಯಿ ಒನ್ನುತ್ತದಲ್ಲಿ ಕುಂತ್ಕೊಂಡು ಮಲೆ ಮಹದೇಶ್ವರ ಭೂಲೋಕವನ್ನ ದಿಟ್ಟಿಸಿ ನೋಡುವಾಗ ಆಲಂಬಾಡಿ ಜುಂಜೇಗೌಡನ ಮನೆ ಬಳಿಗೆ 7,000 ದನಗಳು 7,000 ದನಗಳ ಒಡಕಂಡು 7 ಜನ ಹಾಳಕಾರರು 7 ಅರ್ಬಿ ಹಾಲು ಕೊಡುವಂತ ಕಾಮಜನಸು. ಆ ಕಾಮಜನಸನ್ನು ಕೂಡ ಬಿಟ್ಟುಕೊಂಡು 7 ಜನ ಹಾಳುಗಳು ಅವರು ದೊಡ್ಡ ಹಳ್ಳದ ಅಗ್ಗಿಗೆ ಗುರುವೇ ಬದ್ದವರಲ್ಲೋ ಹಾಳುಗಳು. ಆಲಂಬಾಡಿ ಜುಂಜೇಗೌಡ ಬಾಳ್ತಾರೆ ಬದುಕ್ತಾರೆ. ಹಾಲಂಬಾಡಿ ಜುಂಜೇಗೌಡ ಅಂದ್ರೆ 330 ಎಕರೆ ಜಾಗಿರಿ 7,000 ದನ 7,000 ಕುರಿ 7 ಅರ್ಬಿ ಹಾಲು ಕರೆಯುವಂತ ಕಾಮಜನಸನ್ನು ಕೂಡ ಮಡಗಿದ್ರಂತೆ. 7 ಜನ ಹಾಳುಗಳಾದವ್ರು ಒಡ್ಕೊಂಡು ದೊಡ್ಡ ಆಲಳದಗ್ಗೆಯಲ್ಲಿ ಮೇಯಿಸಬೇಕಾದ್ರೆ ನಮ್ಮ ಅಪ್ಪಾಜಿ ಮಹಾದಪ್ಪನಿಗೆ ಬಾರಿ ಹೊಟ್ಟೆ ಸ್ವಾಗ್ಬಿಟ್ಟು 7 ಅರ್ಬಿ ಹಾಲು ಕೊಡುವಂತ ಕಾಮಜನಸಿನ ಮೇಲೆ ಕಣ್ಣಿಟ್ಬಿಟ್ರು ಮಹದೇಶ್ವರ. ಕಣ್ಣಿಟ್ಟಾಗ ಆ ಕಾಮಜನಸ ಮೂಡು ಮುನ್ನಗೆ ನಿಂತ್ಕೊಂಡು 3 ಸರಿ ಹರ್ಚಿ ಬಾಲೆತ್ತಿ ನತ್ತಿ ಮೇಲೆ ಮಡಿಕೊಂಡು ಕೆಂದುಳ್ಗ ಅಕ್ಕನಿಗೆ ಎಗರಿಸ್ಕೊಂಡು ಶ್ರೀಗೆ ಶ್ರೀಗಂಧ ವಿಷಂ ಪಾರಿವತ್ತೆ ಆ ಗೋರಾರಿಡದ ಕಾಡಿನಲ್ಲಿ ಬಾಡಬಕ್ಕಲ ಮೇಳೆ ಒಳಗೆ ಒಡೆದು ಮೂಡಿರುವಂತ ಮಲೆ ಮಹದೇಶ್ವರನ ಹತ್ರ ಬಂದ್ಬಿಟ್ಟು ಕಾಮಜನಸು ಎದೆ ತೊಟ್ಟಿಗಳನ್ನ 7 ಬಾಯಿ ಒನ್ನುತ್ತಕ್ಕೆ ಬುಟ್ಟಿ ಮಾದಪ್ಪನಿಗೆ ಆನಂದವಾಗಿ ಹಾಲು ಕರಿತಿತ್ತು ಕಾಮಜನಸ. ನಮ್ಮಪ್ಪಾಜಿ ಮೂಡ್ಲಮಲೆ ಮಾದಪ್ಪ ಆ ಉತ್ತದಲ್ಲಿ ಕುಂತ್ಕೊಂಡು ಅವರು ಹೊಟ್ಟೆ ತುಂಬಾ ಹಾಲ ಸ್ವಾಮಿ ಊಟ ಮಾಡವರೇ ಮಾದೇವ. ಕಾಮಜನಸು ಮಾದಪ್ಪನಿಗೆ ಹಾಲು ಕರೆದ್ಬಿಟ್ಟು 7,000 ದನಗಳ ಗುಂಪು ಬಂದಿ ಸೇರ್ಕತ್ತು. 7 ಜನ ಹಾಳುಗಳಿಗೆ ನಮ್ ಕಾಮಜನಸ ಇಲ್ಲಿ ಹೋಯ್ತದೆ ಇಲ್ಲಿ ಬರ್ತದೆ ಅನ್ನೋದು ಒಬ್ರಿಗೂ ಗೊತ್ತಿಲ್ಲ. 7 ಜನ ಆಳುಗಳು 7,000 ದನ ಹೊಡ್ಕೊಂಡು ಹಾಲಂಬಾಡಿ ಹಗಲ ಬೀದಿ ಬಂದಿ 7 ಕೊಪ್ಪಲಿಗೆ ಕೂಡ್ಬಿಟ್ಟು 7,000 ದನಗಳನ್ನೆಲ್ಲ ಇನ್ಲಟ್ಟಿಗೆ ಹೋಗಿ ಊಟ ಶಾಲೆ ಕುಂತಿದ್ರಂತೆ. 7 ಜನ ಹಾಳುಗಳು ಊಟ ಶಾಲೆ ಕುಂತಿರುವಾಗ ಹಾಲಂಬಾಡಿ ಜುಂಜೇಗೌಡನ ಮಗಳು ಹಿರಿಯ ಮುತ್ತೆ ಜಾವಜಮ್ಮ ನನ್ನ ಆಳುಗಳಿಗೆ ಹಾಲು ಕೊಡ್ಬೇಕಂತೇಳಿ 7 ಬಿದ್ರಂಡೆ ಮಡಿಕೊಂಡು ಕಾಮಜನಸಿನಲ್ಲಿ ಹಾಲು ಕರಿಕ್ ಹೋಗವರೇ.
ನಮ್ಮಪ್ಪಾಜಿ ಮೂಡುಮಲೆ ಮಾದೇಶ್ವರ 77 ಮಲೆ ಕೈಲಾಸದಲ್ಲಿ ಉತ್ತುದೊಳಗೆ ಕುಂತಿರುವಂತಹ ಸ್ವಾಮಿ ನೋಡ್ಕೊಂಡ್ರು. ಓಹೋ, ನಾನು ಕುಡಿಯುವಂತ ಹಾಲೆಲ್ಲ ಇವ್ರು ಕರ್ಕ ಬಿಡ್ತವ್ರಲ್ಲ ಅಂತೇಳಿ ನಮ್ಮಪ್ಪಾಜಿ ಮಹದಪ್ಪ ಏನ್ ಮಾಡ್ದಪ್ಪ 7 ಅರಬಿ ಹಾಲು ಕೊಡುವಂತ ಕಾಮಜನಸಿಗೆ 7 ಅರಬಿ ರಕ್ತ ಕರದವರಲ್ಲೋ ಮೂಡಾಲ ಮರಿಯ ಮಾದೇವ. ಹಾಲು ಕೊಡುವಂತ ಕಾಮಜನಸಿಗೆ 7 ಅರಬಿ ರಕ್ತ ಕರೆದು ಬಿಟ್ರು ಮಹದಪ್ಪ. ಒಂದ್ ಎದೆ ಒಳಗೆ ಹಾಲು ಬಿದ್ರೆ ಒಂದ್ ಎದೆ ಒಳಗೆ ರಕ್ತ, ಒಂದ್ ಎದೆ ಒಳಗೆ ಕ್ಯೂ ಸುರಿದ್ರೆ ಇನ್ನೊಂದ್ ಎದೆ ಒಳಗೆ ಹಾಲು. ಈ ರೀತಿ ಯಾವಾಗ 7 ಅರಬಿ ಕರೆದು ಬಿಟ್ರು, ಆಲಂಬಾಡಿ ಜುಂಜೇಗೌಡನ ಮಗಳು ಜಾವಜಮ್ಮ ಆ ತಂದೆ ಪಾದಗಳನ್ನ ಹಿಡ್ಕೊಂಡು, ಅಯ್ಯೋ ಅಪ್ಪಾಜಿ ಇಷ್ಟ ದಿವಸ ನಮ್ ಕಾಮಜನಸ ಹಾಲು ಕೊಡ್ತಿತ್ತು 7 ಅರಬಿ ಹಾಲು, ಇವತ್ತು 7 ಅರಬಿ ರಕ್ತ ಕಿವು ಕರಿತಾದಲ್ಲ ನಮ್ ಕಾಮಜನಸ, ಏನಾಯ್ತೋ ಏನ್ ಕಾರಣವೋ ಗೊತ್ತಿಲ್ವಲ್ಲ ಅಂತೇಳಿ ಆ ಜಾವಜಮ್ಮಾದವರು ತಂದೆ ಪಾದ ಹಿಡ್ಕೊಳ್ಳುವಾಗ ಹಾಲಂಬಾಡಿ ಜುಂಜೇಗೌಡ ಆದವನು ಅವನು ದಡ್ಡ ಪುಟ್ಟಾನೆ ಎದ್ದವನೇ, ದಡ್ಡ ಪುಟ್ಟಾನೆ ಎದ್ದವನೇ, ದಡ್ಡ ಪುಟ್ಟಾನೆ ಎದ್ದವನೇ, ಜಂಜಾರಗಣ್ಣ ಬಿಟ್ಟವನೇ, ಮುಂಗೂರು ದಲಿಯ ನೊರ್ನೊರ್ನೆಲ್ಲ ನರ್ಮೂರಿ ಜೋಳ ಬಿಟ್ಟವನೇ, ಒಕ್ಕೆ ದೊಣ್ಣೆ ಆಲಂಬಾಡಿ ಹಿಂದಲಟ್ಟಿಗೆ ಬತ್ತವನಲ್ಲೋ ಆಲಂಬಾಡಿ ಜುಂಜಯ್ಯ. ಆಲಂಬಾಡಿ ಜುಂಜೇಗೌಡ ಇನ್ಲಟ್ಟಿಗೆ ಬಂದಿ 7 ಜನ ಹಾಳಿಗಳಿಗೆ ಲೇ ಹೇಳ್ರೋ ಮುಂಡೆ ಮಕ್ಕಳ ನಿಮ್ಗೆ ಊಟ ಯಾಕೆ? 7 ಜನ ಹಾಳುಗಳು ಊಟ ಮಾಡ್ತಿದ್ದವರು ತಟ್ಟ ಒಳಗೆನೆ ಅನ್ನಗಳನ್ನ ಬಿಟ್ಟು ಎಲ್ಲ ದಡಾರ್ನ ಮ್ಯಾಲಿಕ್ಕೆದ್ದೆಲ್ಲ ಕೈ ಜೋಡಿಸಿ ಜುಂಜೇಗೌಡನ ಮುಂದ್ಗಡೆ ನಿಂತ್ಕೊಂಡ್ರಂತೆ. ಬುದ್ಧಿ ಯಾಕೆ ಬುದ್ಧಿ ಏನ್ರೋ ಮುಂಡೆ ಮಕ್ಕಳ, ಹಾಲೆಲ್ಲ ಕರ್ದಿ ಕಾಡಲ್ಲಿ ಕುಡ್ಕೊಂಡು ಬರೋ ಮುಂಡೆ ಮಕ್ಕಳೇ ನೀವು, ನಿಮ್ಗೆ ಊಟ ಯಾಕೆ ಇಲ್ಲ? ಜೇಗದಲ್ಲೇ ಕಿತ್ಕೊಂಡು ಬಪ್ಪಿ ಒಳಗೆ ಹಾಲೆಲ್ಲ ಕರ್ದಿ ಕೌದಳ್ಳಿ ಕ್ವಾಂಟ್ರಿಗಳಿಗೆ ನೀವು ಮಾರ್ಕಬಿಟ್ಟಿದ್ದೀರಿ ಅಂತೇಳಿ 7 ಜನ ಹಾಳೆಗಳಿಗೆ ಹಿಂದಟ್ಟಿ ಕಂಬು ಕಟ್ಟಾಕಿ ಹಿಂಗಟ್ಟು ಮುರಿ ಮುಂಗಟ್ಟು ಮುರಿ ಹಾಕಿ ಅವನೊಬ್ಬ ಅಂದಂದ ಕೊಲಿಯ ಕೊಟ್ಟವನಲ್ಲೋ ಆಲಂಬಾಡೆ ಜುಂಜಯ್ಯ. ಬಂದಂತ ಕೊಲೆ ಕೊಡುವಾಗ ಆಲಂಬಾಡಿ ಜುಂಜೇಗೌಡನಿಗೆ ಒಬ್ಬನೇ ಮಗ ಬೀರಪ್ಪ. ಆ ಬೀರಪ್ಪ ಆದವನು, ಅಪ್ಪಾಜಿ ಈ ರೀತಿ ಹಾಳುಗಳಿಗೆ ಕೊಲೆ ಕೊಡ್ತಾ ಇದ್ರಲ್ಲ ಏಕೆ? ಅಪ್ಪ ಕಂದ ನೀನೊಂದು ಸ್ವಲ್ಪ ಸುಮ್ಗಿರಪ್ಪ, ಇವರು ಬಾರಿ ಕಳ್ರು, ನಮ್ ಕಾಮಜನಸಿನಲ್ಲಿ ಹಾಲೆಲ್ಲ ಕರೆದಿ ಕುಡ್ಕ ಬಂದ್ಬಿಟ್ಟಾರ, ಹತ್ತಿ ಅವ್ರಿಗೆ ಕೊಲೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ 24 ವರ್ಷದ ಹಾಳೆ ಮೇಲೆ ಹಾದಿ ಕಂಡವ್ ನಾನು, ಇಲ್ಲಿವರೆಗೂ ಆಳುಗಳ ಮೇಲೆ ಒಂದು ಕಳತನ ಕಂಡು ಬರಲಿಲ್ಲ. ನಮ್ ಕಾಮಜನಸ ಎಲ್ಲೋಯ್ತದೆ ಎಲ್ಲಿ ಬರ್ತದೆ ಅಂತ ಹೇಳಿ ಹಸ ಓದಂತ ಅಜ್ಜ ಕಂಡು ಹಿಡಿದ್ರಲ್ಲ, ಹಸ ಮೇದಂತ ಮೋಟ್ ಕಂಡು ಹಿಡಿದವ್ರಿಲ್ಲ. ಇಲ್ಲ ಕಾಮಜನ ತಪ್ಪು ಮಾಡಿರ್ಬೋದು, ನಾನು ಇವತ್ತು ಹೋಗಿ ಕಂಡು ಹಿಡಿದು ಬರ್ತೀನಿ. ಆಳುಗಳ ಮೇಲೆ ಇಲ್ಲಿವರೆಗೂ ಒಂದು ಕಳತನ ಕಂಡು ಬರಲಿಲ್ಲ ಅಂತೇಳಿ ಹಾಳುಗಳನ್ನ ಬಿಡಿಸ್ಬಿಟ್ಟು ಆಲಂಬಾಡಿ ಜುಂಜೇಗೌಡ ಆದವನು 7,000 ದನ ಬಿಟ್ಕೊಂಡು ಕಾಮಜನಸಿಗೆ ಒಂದು ಉರ್ಜಾಗ ಹಾಕೊಂಡು ದಪ್ಪನ ಬೆಳ್ಳಿ ಗಂಟೆ ಕಟ್ಟಿಕೊಂಡು ಆಲಂಬಾಡಿ ಬೀರಪ್ಪ ಒಂದು ಗಂಡು ಒಡ್ಲಿ ಮಾಡಿ ಹೆಗಲ ಮೇಲೆ ಒತ್ಕೊಂಡು ಅವನು ಆಲಂಬಾಡಿ ಬುಟ್ಟಿ ಬರ್ತಾವನಲ್ಲೋ ಆಲಂಬಾಡಿ ಬೀರಯ್ಯ. ಆಲಂಬಾಡಿ ಬುಟ್ಟಿ ದೊಡ್ಡ ಆಲಳದಗ್ಗೆಲಿ 7,000 ದನಗಳನ್ನ ಬಿಟ್ಟು ಒಂದು ಬಾರಿ ಗುಂಡಿನ ಮೇಲೆ ಕುಂತ್ಕೊಂಡಂತೆ ಕಾಯ್ಕೊಂಡು ಆಲಂಬಾಡಿ ಬೀರಪ್ಪ ಬಾರಿ ಗುಂಡಿನ ಮೇಲೆ ಕುಂತಿರುವಾಗ ನಮ್ಮ ಅಪ್ಪಾಜಿ ಮಹದೇಶ್ವರನ ದಿಷ್ಟಿ ಕಾಮಜನಸಿನ ಮೇಲೆ ಬಿದ್ದೋಗ್ಬಿಡ್ತು. ಕಾಮಜನಸ ತಾನಾಗ್ ತಾನೇ ಮೇಯ್ತಾ ಇದ್ದುದು ಸುದ್ದ ಮೂಡ್ಲ ನಿಂತ್ಕೊಂಡು 3 ಸರಿ ಹರಿತಂತೆ. ಬಾಲ ಎತ್ತಿ ನತ್ತಿ ಮೇಲೆ ಮಡಗಿ ಕೆಂದೊಳಗಾಕನಿಗೆ ಎಗರಿಸ್ಕೊಂಡು ಮೇಘ್ ಮಾರ್ಗದಲ್ಲೇ ಹೋಗ್ಬೇಕಾದ್ರೆ ಕಾಮಜನಸ ಈ ಬಾರಿ ಬಂಡೆ ಮೇಲೆ ಕುಂತಿದಂತ ಬೀರಪ್ಪ ನೋಡ್ಕೊಂಡ, ಓಹೋ ನಮ್ ಕಾಮಜನಸ ಎಲ್ಲೋ ಕಡ್ದಿದೆ ಹೀಗ ಅಂತ ಹೇಳಿ
ಆ ಗುಂಡನ ಮ್ಯಾಲಿಂದ ದುಮ್ಕಿ ಅವನುವೆ ಕೂಡ ಒಂದೇ ವಾಟಕ್ಕೆ ಬತ್ತಾವನಲ್ಲೋ ಆಲಂಬಾಡೆ ಬೀರಯ್ಯ. ಒಂದೇ ವಾಟಿಗೆ ಬರ್ಬೇಕಾದ್ರೆ ಕಾಮಜನಸ ಬಾಡಮಕ್ಕಳ ಮೇಲೆ ಒಳಗಡೆ ನುಗ್ಗಿ ಮಾದಪ್ಪನಿಗೆ ಪರಮಾತ್ಮ ಎದೆಗಳನ್ನ ಉತ್ತುಗ್ ಬುಟ್ಟಿ ಹಾಲು ಕರೆಯುವಾಗ ನಮ್ಮಪ್ಪಾಜಿ ಮಹಾದಪ್ಪ ಉತ್ತದಲ್ಲಿ ಕುಂತ್ಕೊಂಡು ಅಂತ್ಕೊಂಡು ಹಾಲು ಕುಡಿತಿದ್ರಂತೆ ಆನಂದದಿಂದ ಮಹದೇಶ್ವರ. ಈ ಬೀರಪ್ಪ ಆದವನು ಗಂಡುಗೊಳ್ಳಿ ಎತ್ಕೊಂಡು ಮೇಳೆಗಳೆಲ್ಲ ಕಡ್ದಿ ಭಾಗ ಮಾಡ್ಕೊಂಡು ಬಂದ. ಆ ಉತ್ತದತ್ರ ಮಂಡಿ ಉದ್ದ ತರಗುದರಿದೆ. ಆ ತರಗ್ನೊಳಗೆ 77 ಜಾತಿಯ ಹಾವುಗಳೆಲ್ಲ ಮನಗಿದೆ. ಎಂತೆಂತ ಹಾವುಗಳು ಅಂದ್ರೆ ಅಪ್ಪ 6 ಮಂಡಾಲ ಮನಗಿದವೋ, 6 ಮಂಡಾಲ ಮನಗಿದವೋ, ಸೂರು ಮಂಡಾಲ ಮನಗಿದವೋ, ಎಜ್ಜು ಮಂಡಾಲ ಮನಗಿದವೋ, ಇಳುಕು ಮಂಡಾಲ ಮನಗಿದವೋ, ಕೊಳಕು ಮಂಡಾಲ ಮನಗಿದವೋ, ನಾಗರಾವು ಮನಗಿದವೋ, 77 ಮಂಡಾಲವೆಲ್ಲ ಉತ್ತುದು ಸುಂತ ಮನಗಿದವೋ. ಜಾತಿ ಹಾವುಗಳೆಲ್ಲ ಉತ್ತು ಸುತ್ತ ಹಾರಮಂಡಲ, ತೂರುಮಂಡಲ, ಗೆಜ್ಜಮಂಡಲ, ಗಿಲ್ಕಮಂಡಲ, ಕೊಳಕಮಂಡಲ, ನಾಗರ ವೆಬ್ಬ ಹಾವುಗಳೆಲ್ಲ ತರಗನೆಯಲ್ಲಿ ಮನಗಿರಬೇಕಾದ್ರೆ ಈ ಬೀರಪ್ಪ ಆದವನು ಎಡೆಡೆ ಒಳಗೆ ಅವನ ಪಾದಗಳನ್ನು ಮಡಿಕೊಂಡು ಆ ಉತ್ತದತ್ರ ಬಂದು ನೋಡ್ದ. 7 ಅರಬಿ ಆಲ ಕಾಮಜನಸ ಉತ್ತಕ್ಕೆ ಕರಿತಿತ್ತು. ಕರಿವಾಗ ನೋಡ್ದ, ಓಹೋ ನಮ್ ಕಾಮಜನಸ ಈ ಉತ್ತಕ್ಕೆ ಹಾಲು ಕರಿತಾದೆ. ಈ ಉತ್ತದಲ್ಲಿ ಕುಂತ್ಕೊಂಡು ಹಾಲು ಕುಡಿತಾರೋರು ಯಾರಾಗಿರ್ಬೇಕು? ವಿಷ್ಣು, ಈಶ್ವರನೋ, ಬ್ರಹ್ಮನೋ, ತೈಮೂರ್ತಿನೋ, ಮಾರಿರೋ, ಮಷ್ಟಿರನೋ, ಗಾಳಿಯೋ, ಪೀಡೆ, ಪಿಚಾತಿಯೋ ಯಾವುದೋ ಆಗಿರ್ಲಿ, ಯಾರೇ ಆಗಿರ್ಲಿ ಈ ಲೋಕದಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಬೇಕು ಅಂದ. ಅವನ ಕಣ್ಣೆದ್ರಿಗೆ ಯಾರು ಕಂಡು ಬರ್ಲಿಲ್ವಂತೆ. ಈ ಬೀರಪ್ಪ ಒಂದು ಯತ್ನ ಮಾಡದಂತಾಗ ಯಾರು ನನ್ನ ಕಣ್ಣಿಗೆ ಕಾಣ್ಲಿಲ್ವಲ್ಲ. 7 ಅರಬಿ ಆಲ ಈ ಪಾಳುತ್ತಕ್ಕೆ ಹನ್ನಾಯದಿಂದ ಕರಿತಾದಲ್ಲ ನನ್ನ ಕಾಮಜನಸ ಅಂತೇಳಿ ಹೆಗಲ್ ಮೇಲಿರುವಂತಹ ಗಂಡು ಕೊಡ್ಲಿಗಳನ್ನ ತಕೊಂಡು ಅವನು ಬೀಸಿ ಉತ್ತಕ್ಕೆ ಒಡೆದವನಲ್ಲೋ ಆಲಂಬಾಡೆ ಬೀರಯ್ಯ. ಗಂಡುಗೊಳ್ಳಿ ಎತ್ಕೊಂಡು ಯಾವಾಗ ಬೀಸಿ ಉತ್ತಕ್ಕೆ ಒಡೆದ ಹೊಸ ಏಡ್ ತಪ್ಪಿಸ್ಕತ್ತು ಮಾದಪ್ಪನಿಗೆ ಬಿದ್ದೋಗ್ಬಿಡ್ತು. ಗಂಡುಗೊಳ್ಳಿ ಹೇಟು ಮಾದಪ್ಪನಿಗೆ ನತ್ತಿ ಮೇಲೆ 10 ಬಯಸ್ ತುಂಬಾ ಕಿತ್ತೋಗ್ಬಿಡ್ತಂತೆ. ನಮ್ಮಪ್ಪಾಜಿ ಮಹದೇಶ್ವರ ಆ ಉತ್ತದಲ್ಲಿ ಹಂತ್ಕೊಂಡು ಹಾಲು ಕುಡಿತಿದ್ರು. ಆಹಾ ಅಂತೇಳಿ ಬಿಗ್ಗಿಯ ಕೈ ಹಿಡ್ಕೊಂಡು ಹಂಗೆ ಉತ್ತದೊಳಗೆ ಕುಂತ್ಕೊಂಡ್ರು. ಕಾಮಜನಸ ಆ ಉತ್ತವನ ಬುಟ್ಟಿ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಹಾಲಂಬಾಡಿ ಕಡೆ ಮಕ ಹಾಕೊಂಡು ಬಂದ್ಬಿಡ್ತು. ಯಾವಾಗ ನಮ್ಮ ಅಪ್ಪಾಜಿ ಮಾದಪ್ಪ ಉತ್ತದಲ್ಲಿ ಆಹಾ ಅಂತೇಳಿ ಬಿಗ್ಗಿಯಾಗಿ ಹಿಡ್ಕೊಂಡು ಹಂಗೆ ಕುಂತ್ಕೊಂಡ್ರು. ಮೂಗಂಡಿಗ ರಕ್ತ ಉಕ್ಕಿ ಉತ್ತದಿಂದ ಈಚೆಗೆ ಹೊರಗಡೆ ಬರ್ತಿದೆ. ಮತ್ತೆ ಬಾವಿ ಒಳಗೆ ಜಲ ಯಾವ ರೀತಿ ಬರ್ತಿದೆ ಅದೇ ಪ್ರಕಾರವಾಗಿ ಆ ಉತ್ತದಿಂದ ರಕ್ತ ಗೆಡ್ಡಿಗೆಡ್ಗೆ ಉಕ್ಕಿ ಬರ್ತಿದೆ. ಬೀರಪ್ಪ ನೋಡಿದ ತಕ್ಷಣ ಅವನಿಗೆ ತಲೆ ಸುತ್ತಿ ಕಣ್ಣು ಕಿರುಗಾಗಿ ಬಕ್ಕ ಬಕ್ಕನೇ ರಕ್ತವ ಕಕ್ಕವನೇ ತನ್ನ ತಾನ ಬಕ್ಕನೆ ಪ್ರಾಣ ಬೋಡೋ ತಾನೇ ತನ್ನ ದಾನ, ಬಕ್ಕನೆ ಪ್ರಾಣ ಬಿಡವೋ ತಾನೇ ತನ್ನ ದಾನ. ಬೀರಯ್ಯ ಶಿವನೇ ಬೀರಪ್ಪ ಬಕ್ಕನೆ ರಕ್ತ ಕಕ್ಕಿ ಆ ಉತ್ತದತ್ರ ಪಕ್ಕನೆ ಪ್ರಾಣ ಬಿಟ್ಬಿಟ್ಟ. ಆಲಂಬಾಡಿ ಅಗಲಿ ಬೀದಿ ಗಂಟನು 7 ಬಾಯಿ 1 ತುತ್ತಾವಿಂದ ಹಿಡಿದಿ 7,000 ದನಗಳೆಲ್ಲ ನಾಲಿಗೆ ಏರಿಕೊಂಡು ನಾಗೇರಿ ಬಂದೆಲ್ಲ 4 ಕಾಲು ಚಾಚಿ ಕಾಡ್ನೆಲ್ಲ ಸ್ವತ್ತಿ ಎಲ್ಲ ಪ್ರಾಣ ಬಿಟ್ಬಿಟ್ಟು. ಸುಮಾರು ಹಾಲಂಬಾಡಿ ಜುಂಜೆಗೌಡ ನೋಡ್ದ, ನನ್ನ ಮಗ ಬೆಳಿಗ್ಗೆ ಹೋದವನು ಸಾಯಂಕಾಲ ಆಗ್ಬಿಡ್ತು, ಬರ್ಲಿಲ್ವಲ್ಲ. 7,000 ದನಗಳು ಕೂಡ ಬರ್ಲಿಲ್ವಲ್ಲ. ಕಾಡಲ್ಲಿ ಏನಾಯ್ತೋ ಎತ್ತಾಯ್ತೋ, ಯಾವತ್ತು ಹಿಂದೆ ಮುಂದೆ ಹೋಗದೆ ಇರುವಂತ ನನ್ನ ಮಗ ಅಪರೂಪಕ್ಕೆ ಇವತ್ತು ದನ ಹೊಡ್ಕೊಂಡು ಹೋಗಿ ಆ ಕಾಡಲ್ಲಿ ಈ ಕಾಡಲ್ಲಿರುವಂತ ಹುಲಿಗಳೆಲ್ಲ ಬಂದು ಎಕ್ಕತ್ತನ ದಂಟಿ ಮೇಲೆ ಕುಂತ್ಕೊಂಡು ರಕ್ತ ಗುಡ್ದಿಪ್ಪೆ ಮಾಡಿ ಕಲ್ಲಿ ಮೇಲೆ ಖಂಡವನ್ನು ಇಟ್ಬಿಟ್ಟು ನನ್ನ ದನಗಳಿಗೆಲ್ಲ ಏನಾಯ್ತೋ
ಈ ಕಾಡಲ್ಲಿ ಯಾವ ಕಾಡು ಪ್ರಾಣಿ ತಿನ್ಕೊಂಡುವ ಗೊತ್ತಿಲ್ವಲ್ಲ ಇಲ್ವಲ್ಲ ಅಂತೇಳಿ ಹಾಲಂಬಾಡಿ ಜುಂಜಗೂಡ ಹಾಲಂಬಾಡಿ ಒಳಗೆ ನಿಂತ್ಕೊಂಡು ಗುಳುಗುಳುಗುಳುನೆ ದುಃಖ ಮಾಡುವನಂತೆ. ಗುಳುಗುಳುನೆ ದುಃಖ ಮಾಡುವನಂತೆ ಹಾಲಂಬಾಡಿ ಜುಂಜಯ್ಯ. ದುಃಖ ಮಾಡ್ಕೊಂಡು ಗುಳುಗುಳುಗುಳ್ನೆ 7 ಜನ ಹಾಳುಗಳನ್ನ ಕರೆದಿ ಬುದ್ಧಿ ಹೇಳ್ತವನೆ ಹಾಲಂಬಾಡಿ ಜುಂಜಗೂಡ. ಯಾಕಪ್ಪ? ನೋಡ್ರಪ್ಪ, ಹಿಂದೆ ಮುಂದೆ ಯಾವತ್ತು ಕಾಡಿಗೆ ಹೋಯ್ತಿರ್ಲಿಲ್ಲ ನನ್ನ ಮಗ. ಹೌದು. ಇವತ್ತು ನಿಮ್ಮ ದೇಶದಿಂದ ಅಪರೂಪಕ್ಕೆ ಕಾಡಿಗೆ ಹೋಗಿ 7,000 ದನಗಳು ಬರ್ಲಿಲ್ಲ. ನನ್ನ ಮಗ ಬೀರಪ್ಪ ಬರ್ಲಿಲ್ಲ. ಹೋಗ್ರಿ, ಎಲ್ಲಾರಾಗ್ಲಿ ಒಂದ್ ಮಾತು ಶಾಸ್ತ್ರ ಕಣಿ ಹೇಳೋರಿದ್ರೆ ಕರ್ಕೊಂಡು ಬರೋಗಿ. ಇವನು ಮಾತ್ರ ಶಾಸ್ತ್ರನೋ ಕಣಿನೋ ಏನೋ ಕೇಳಿ ನನ್ನ ಮಗ ಏನಾದ ಅನ್ನೋದ ನಾವು ಪತ್ಯ ಮಾಡೋಣ ಅಂತೇಳಿ ಹಾಳುಗಳಿಗೆ ಹೇಳಿ ಕಳಿಸ್ಬೇಕಾದ್ರೆ ಈ ಕಣಿ ಎಂದಿದ ಮಾತು 7 ಬಾಯಿ ಒನ್ನುತ್ತದಲ್ಲೇ ಕುಂತಿರುವಂತ ನಮ್ಮ ಅಪ್ಪಾಜಿ ಮೂಡುಮಲೆ ಮಾದಪ್ಪನ ಪಾದಿಕೆ ಎರುವ ಆಗೋಗ್ಬಿಡ್ತು. ಆಹಾ ಜುಂಜಗೂಡ, ನಿನ್ನ ನಾನು ಚೆಚ್ಚಿ ಮುರಿದಿ ಹೊಕ್ಕಲು ಮಾಡಬೇಕಾದ್ರೆ ನನಗಿದೇ ಸಮಯ ಸರಿ. ಹೌದು. ಈ ಕಾಡಿನಲ್ಲಿ 7 ಬಾಯಿ ಒನ್ನುತ್ತಾ ಸಿಕ್ಕಿಸ್ಕೊಂಡು 12 ಅಂಗಣ ಗುಡಿ ಹಾಲಂಬಾಡಿ ಬಸವ ಪೀಡಿತ ಕಲ್ಲು ಮಜ್ಜು ಉಂಟ್ಕೋಣ ಕಾರನ ಕಟ್ಟೆ ಬಿಲ್ಲನ ಕಟ್ಟೆ ಇದೊಂದು ಕೈಲಾಸ ಆಗ್ಬೇಕಾದ್ರೆ ನಿನ್ನಿಂದ ಸಾಧ್ಯ. ಯಾರ ಕೈಯಿಂದ ಆಗೋದಿಲ್ಲ. ಈ ಲೋಕದಲ್ಲಿ ನನಗೆ ದೇವಸ್ಥಾನ ಕಟ್ಟಿಸ್ಕೊಡುವಂತ ಭಕ್ತರು ಯಾರು ಇಲ್ಲ ನಿನ್ ಬಿಟ್ರೆ. ಹೌದು. ನಿನ್ನ ಒಕ್ಕಲು ಮಾಡ್ಕೋಬೇಕಾದ್ರೆ ನನಗಿದೇ ಸಮಯ ಸರಿ ಅಂತೇಳಿ ನಮ್ಮ ಅಪ್ಪಾಜಿ ಮೂಡುಮಲೆ ಮಾದೇಶ್ವರ ಶಿವ ಹಾ 7 ಬಾಯಿ ಒನ್ನುತ್ತುಗಳನ್ನ ಬುಟ್ಟಿ ನಮ್ಮ ಅಪ್ಪಾಜಿ ಮಹದಪ್ಪ ಅಯ್ಯ ಅಂತರ ಗಂಗೆ ಹೋಗವರೇ, ಅಂತರ ಗಂಗೆ ಹೋಗವರೇ, ಮೂಡ ಹಲಮಲಿಯ ಹಾರ ಹಳುತ್ತ ಗಂಗಮನಲ್ಲೇ ಕುಂತು ಸ್ನಾನ ಮಾಡವರೇ, 12 ಅಳುತ್ತ ಗಂಗಮನಲ್ಲೇ ನಿಂತು ಸ್ನಾನ ಮಾಡವರೇ, ಎಳಗಾಹವೇ ಎಳದೊತ್ತವರೇ, ತುಳಗಾಹವೇ ಮುಸುಗಿಟ್ಟವರೇ, ಮಸ್ತು ಗುದಲ್ಲೇ ಮಲ್ಲ ಗುಲಾಬಿ ಬೆರಸವರಲ್ಲ ಮಹಾದೇವ, ಮೂಡಾಲಮಲಿಯ ಮಹಾದೇವ, ನಾಗರಾವ ಮಹಾದೇವ, ನಾಗರಾವ ನಡಕಟ್ಟುಗಳ ಮಾಡವರೇ, ಹಸುರಾಹವನ್ನ ಇಡದವರೇ, ಸಿನಮಹಾರಾವ ಮಾಡವರೇ, ಜಾರ್ಯಾಹವನ್ನ ಇಡದವರೇ, ನೀರು ಜಡೆಯ ಮಾಡವರೇ, ತುಂಟೋಗನಾವ ಇಡದವರೇ, ಗಂಟೆಗಳನ್ನ ಮಾಡವರೇ, ಮೂಡಾಲಮಲಿಯ ಮಹಾದೇವ, ಹೊರಮಂಜಿ ಆಸ ತಾಳ್ತಾವನಲ್ಲೋ ಕೆಂಡಗಣ್ಣ ತೊಳ್ಡು ಮಾದೇವ. ಯಾರು ಬಲ್ಲ ನೀನು ಮಾಯಗಳ ಮಾದಪ್ಪ ಒಳ್ಳೆ ತೋರಿಸಯ್ಯ ನಿನ್ನ ರೂಪಿಗಳ. ನಿಮ್ಮ ಸುಳ್ಳು ಪದಕ್ಕೆ ಗೋಪಾಲವಾಗಿ ಮಂಜು ಕವಿದಾವೋ. ನಮ್ಮಪ್ಪಾಜಿ ಮೂಡುಮಲೆ ಮಾದಪ್ಪ ಕೊರಮಂಜಿ ಯಾಸಗಳನ್ನ ತಾಳುವರಂತೆ. ಹೌದಪ್ಪ. ಒಂದು ಕಾವಿ ವಸ್ತ್ರಗಳನ್ನ ಮಾದಪ್ಪ ಎಳಗಾವಿಗಳನ್ನ ಎಳಕಂಡು ಸುಳುಗಾವಿಗಳನ್ನ ಸುತ್ತಕೊಂಡು ಹೌದು. ತಲೆಗೆ ಬಿಗಿಯಾಗಿ ಒಂದು ಹಣಪೆಟ್ಟೆಗಳನ್ನ ಕಟ್ಟಿಕೊಂಡು ಕಂಕಳಿಗೆ ಒಂದು ಕಣಿ ಪುಟ್ಟಿಗಳನ್ನ ಇರಿಕೊಂಡು ನಮ್ಮ ಅಪ್ಪಾಜಿ ಮಾದೇಶ್ವರಾದವರು ಹೌದಪ್ಪ. ಆಲಂಬಾಡಿ ಅಗಲ ಬೀದಿಗೆ ಬರಬೇಕಾದ್ರೆ ಮಹದೇಶ್ವರ ಆ ಕಡೆಯಿಂದ ಹಾಳುಗಳಾದವರು ಹುಡಿಕೊಂಡು ಬರುವರಂತೆ. ಶಾಸ್ತ್ರ ಕಣಿ ಹೇಳೋರ್ನ ಈ ಕಡೆಯಿಂದ ಮಾದೇಶ್ವರ ಕಣಿ ಸಾರ್ಕೊಂಡು ಹೋಯ್ತಾ ಇರುವರಂತೆ ಹಾಲಂಬಾಡಿ ಒಳಗೆ. ಯಾಕಪ್ಪ? ಕಣಿಯ ಏಳಲು ಬಂದೆ ಕಣಿಯ ಏಳುವ ಮಣಿಯ ಮಂತುರುದಾರಿ ಕಣಿಯ ಏಳಲು ಬಂದೆ ಕಣಿಯ ಕಣಿಯ ಏಳಲು ಬಂದೆ ಕಣಿಯ ಕಣಿಯ ಮಂತ್ರವ ಬಲ್ಲ ಕೊರಮಂಜಿನ ನಮ್ಮ ಕಣಿಯ ಏಳಲು ಬಂದೆ ಕಣಿಯ ಕಂಡದ ಕಂಡಂಗೆ ಏಳುವೆ ಕಣಿಯ ಉಂಡೂಟ ಉಂಡಂಗೆ ಸಾರುವೆ ಕಣಿಯ ಕಣಿಯ ಏಳಲು ಬಂದೆ ಕಣಿಯ ಕಣಿಯ ಮಂತ್ರವ ಬಲ್ಲ ಕೊರಮಂಜಿನ ನಮ್ಮ ಕಣಿಯ ಏಳಲು ಬಂದೆ ಕಣಿಯ ಒಣಗಿದ್ದ ಮರವ ಚಿಗುರಿಸಬಲ್ಲೆ ಚಿಗುರಿದ್ದ ಮರವ ಒಣಗಿಸಬಲ್ಲೆ ಕಣಿಯ ಏಳಲು ಬಂದೆ ಕಣಿಯ ಮಣಿಯ ಮಂತ್ರವ ಬಲ್ಲ ಕೊರಮಂಜಿನ ನಮ್ಮ ಕಣಿಯ ಏಳಲು ಬಂದೆ ಕಣಿಯ ಸಾಯೋರ ಕಣಿಯ ಏಳೋದು ಬಲ್ಲೆ ಉಡ್ಡೋರ ಕಣಿಯ ಸಾರೋದು ಬಲ್ಲೆ ಕಣಿಯ ಏಳಲು ಬಂದೆ ಕಣಿಯ ಮಣಿಯ ಮಂತ್ರವ ಬಲ್ಲ ಕೊರಮಂಜಿನ ನಮ್ಮ ಕಣಿಯ ಏಳಲು ಬಂದೆ ಕಣಿಯ ನಾ ಕೊಂಗ ನಾಡಿನ ಕೊರಮಂಜಿ ನಾನೀಗ ಕಣಿಯ ಏಳಲು ಬಂದೆ ಕಣಿಯ ಮಣಿಯ ಮಂತ್ರವ ಬಲ್ಲ ಕೊರಮಂಜಿನ ನಮ್ಮ ಕಣಿಯ ಏಳಲು ಬಂದೆ ಕಣಿಯ ಈ ಪ್ರಕಾರವಾಗಿ ನಮ್ಮ ಅಪ್ಪಾಜಿ ಮೂಡುಮಲೆ ಮಾದೇಶ್ವರ ಹೌದಪ್ಪ. ಶಾಸ್ತ್ರ ಕಣಿ ಸಾರಿಕೊಂಡು ಬರುವಾಗ
7 ಜನ ಹಾಳುಗಳು ನೋಡ್ಕೊಂಡ್ರು. ಓಹೋ, ಯಾರೋ ಈ ಕಡೆಯಿಂದನೇ ಶಾಸ್ತ್ರ ಹೇಳ್ಕೊಂಡು ಬರ್ತವ್ರೆ. ಏನಪ್ಪ ಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ತೀಯಾ? ಹೇಳ್ತೀನಿ. ಕಂಡದ ಕಂಡಂಗೆ ಉಂಡೂಟ ಉಣ್ಣಂಗೆ ನಾನು ಶಾಸ್ತ್ರ ಹೇಳ್ತೀನಿ ಅಂದ್ರು. ಇದ್ಮೇಲೆ ಬಾರಪ್ಪ, ನಮ್ಮ ಆಲಂಬಾಡಿ ಯಜಮಾನ್ರು ಕರಿತವ್ರೆ ಬಾರಪ್ಪ ಅಂತೇಳಿ ಆಲಂಬಾಡಿಗೆ 7 ಜನ ಹಾಳುಗಳು ಆ ಶಾಸ್ತ್ರ ಹೇಳೋರ್ನ ಕರೆಕೊಂಡು ಆಲಂಬಾಡಿ ಜುಂಜೇಗೌಡನ ಮನೆ ಒಳಗೆ ಬರ್ಬೇಕಾದ್ರೆ ಮಾದಪ್ಪ ಬಲಗಾಲ ಮುನ್ನಾಗೋಗಿ ಆ ತುಂಬಿದ ಮನೆ ಒಳಗೆ ಜುಂಜೇಗೌಡನ ನಡಟ್ಟಿ ಒಳಗೋಗಿ ಕುಂತ್ಕೊಂಡ್ರಂತೆ. ನಡುಮನೆ ಲಿಂಗಯ್ಯನಾಗಿ ಮಾದೇಶ್ವರ. ಹೌದಪ್ಪ. ಆ ನಡಟ್ಟಿ ಒಳಗೆ ಕುಂತ್ಕೊಳ್ಳುವಾಗ ಹಾಲಂಬಾಡಿ ಜುಂಜೇಗೌಡ ಆ ಜುಂಜೇಗೌಡನ ಮಡದಿ ಜಾಲಮ್ಮ. ಹೌದು. ಓಹೋ, ಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ತೀನಪ್ಪ. ಹೇಳ್ತೀನಿ. ಕಂಡದ ಕಣ್ಣಂಗೆ ಉಂಡುಟ ಉಂಡಂಗೆ ಹೇಳ್ತೀನಂದ್ರು. ನೀವು ಶಾಸ್ತ್ರ ಹೇಳ್ಬೇಕಾದ್ರೆ ಏನೇನ್ ತರಬೇಕು ಅಂತ ಕೇಳಿದ್ರು. ಏನೇನ್ ತರಬೇಕು ಅಂದ್ರೆ ತಾಯಿ, ಕೆಂಡ ತುಂಬಿಕೊಂಡು ಅಷ್ಟು ಧೂಪ ಹಾಕೊಂಡು ಜಜ್ಜಿರಿಕೆ ಕೆಂಡ ತುಂಬಿ ಮಡ್ಡಿ ಸಾಂಬ್ರಾಣಿಗಳನ್ನ ಹಾಕೊಂಡು 2 ಸಾಂಬ್ರಾಣಿ ಕಡ್ಡಿ ಹತ್ತಿಸ್ಕೊಂಡು ಹತ್ತಿಲೆ ಇದಡಿಕೆ ಚಿಕ್ಕದೊಂದು ಪಾವಲಿ ಮಡಿಕೊಂಡು ಬನ್ನಿ ಶಾಸ್ತ್ರ ಹೇಳ್ತೀನಂದ್ರಂತೆ ನಮ್ಮ ಅಪ್ಪಾಜಿ ಮೂಡ್ಲಮಲೆ ಮಾದೇಶ್ವರ. ಹೌದಪ್ಪ. ಅವಾಗ ಅದೇ ರೀತಿ ಅವರು ಕೆಂಡ ತುಂಬಿಕೊಂಡು ಧೂಪ ಹಾಕೊಂಡು 2 ಎಲೆ ಅಡಿಕೆ ಹಾಕೊಂಡು ಒಂದು ಚಿಕ್ಕದೊಂದು ಪಾವಲಿ ಮಡಿಗಿ ಆ ಮಲೆ ಮಾದೇಶ್ವರನ ಹತ್ರ ಬಂದು ಕುಂತಿರುವರಂತೆ ಹಾಲಂಬಾಡಿ ಜುಂಜೇಗೌಡ ಮತ್ತು ಜಾಲಮ್ಮ. ಹೌದು. ಆಗ ನಮ್ಮ ಅಪ್ಪಾಜಿ ಮಾದಪ್ಪ 330 ಕಾವಡೆ ಮಣಿಗಳನ್ನ ಎತ್ತಿ ಜುಂಜೇಗೌಡನ ಕೈ ಕೊಟ್ರಂತೆ. ಆ ಜುಂಜೇಗೌಡ ಆದವನು ಅವ್ರ ದೇವರುಗಳನ್ನೆಲ್ಲ ನೆನ್ಕಂಡ ಕವಡೆ ಮಣಿಗಳನ್ನ ಭೂಮಿ ಮೇಲೆ ಬಿಟ್ಟಾಗ ಆ 3 ಮಣಿ ಮಕಣ ಮನಿ ಕಂಡವಂತೆ ಮೂಡ್ಲು ಮಲೆ ಕಡೆ ಮಕ ಹಾಕೊಂಡು ಅವಾಗ ಮಾದೇಶ್ವರ ಶಾಸ್ತ್ರ ಹೇಳ್ತಾ ಇರುವರಂತೆ. ಹೆಂಗಪ್ಪ? ಏನಪ್ಪಾ ಜುಂಜೇಗೌಡ, ನೀನು 7 ಜನ ಹಾಳುಗಳಿಗೆ ಹಾಲೆಲ್ಲ ಕರೆದಿ ಕುಡ್ಕ ಬರೋ ಮುಂಡೆ ಮಕ್ಕಳೇ ನೀವು ಅಂತೇಳಿ ಹಿಂದಟ್ಟಿ ಕಂಬು ಕಟ್ಟಾಗಿ ಹಿಂಗಟ್ಟು ಮುರಿ ಮುಂಗಟ್ಟು ಮುರಿ ಹಾಕಿ ಬಂದ ಅಂತ ಕೊಲೆ ಕೊಟ್ಟದ್ದು ದಿಟ್ಟಿವೇನಪ್ಪ ಅಂದ್ರು. ದಿಟ ಸ್ವಾಮಿ. ಮತ್ತೆ ನಿನ್ನ ಮಗ ಬೀರಪ್ಪ ಇದ್ದವನು 24 ವರ್ಷನ ಆಳು ಮೇಲೆ ಹಾದಿಕ ಕಂಡವು. ನಾನು ಹಾಳುಗಳ ಮೇಲೆ ಇಲ್ಲಿವರೆಗೂ ಕಳತನ ಕಂಡು ಬರಲಿಲ್ಲ. ಇವತ್ತು ನಾನೇ ಕಾಡಿಗೆ ಹೋಯ್ತೀನಿ. 7,000 ದನ ಹೊಡ್ಕೊಂಡು ಹೋಗಿ ಕಾಮಜನ ಸಹ ಎಲ್ಲೋಯ್ತದೋ ಎಲ್ಲಿ ಬರ್ತದೋ ನಾನು ಪತ್ತೆ ಮಾಡಿ ಬರ್ತೀನಿ ಅಂತ ಹೇಳಿ ನಿನ್ನ ಮಗ 7 ಜನ ಹಾಳುಗಳನ್ನ ಬಿಡಿಸ್ಬಿಟ್ಟು 7,000 ದನ ಹೊಡ್ಕೊಂಡು ಕಾಡಿಗೆ ಹೋದ್ನಲ್ಲ, ಮನೆ ಬಂದೇನಪ್ಪ ಅಂತ ಕೇಳಿದ್ರು. ಸ್ವಾಮಿ, ನನ್ನ ಮಗ ಮನೆ ಬರ್ಲಿಲ್ಲ ಸ್ವಾಮಿ, ಇನ್ನ ಕಾಡಿಯಲ್ಲಿ ಏನಾಯ್ತಪ್ಪ ಅಂತ ಕೇಳಿದ್ರು. ನೋಡಪ್ಪ ಜುಂಜೇಗೌಡ, ಯಾರೋ ಉತ್ತರ ದೇಶದಲ್ಲಿ ಹುಟ್ಟಿ ದಕ್ಷಿಣ ಮಾರೋ ಬಂದಿ ಆ ಕಾಡಿನಲ್ಲಿ 7 ಬಾಯಿ ಒನ್ನುತ್ತದಲ್ಲಿ ಒಡೆದು ಮೂಡಿದ್ರಂತೆ. ಅವರಿಗೆ ಬಾರಿ ಹೊಟ್ಟೆ ಸ್ವಾಗಿ ನಿನ್ನ ಮನೆ ಒಳಗಿರುವಂತ 7 ಅರಿಬಿ ಹಾಲು ಕೊಡುವಂತ ಕಾಮಜನ ಸವಗಿ ಆ ಸ್ವಾಮಿಯವರಿಗೆ ಹಾಲು ಕರಿತಿತ್ತು. ಕಂಡಿಡಿತೀನಂತ ಓದೋ ನಿನ್ನ ಮಗ ಬೀರಪ್ಪ ಮಾದಪ್ಪ ನನಗೆ ಗಂಡುಗೊಡ್ಲಿ ಏಟು ಹೊಡೆದಿ. ನಿನ್ನ ಮಗ ಬೀರಪ್ಪ ಮೋರ್ಚಿ ಹೋಗವನೇ 7,000 ದನಗಳೆಲ್ಲ ಮೋರ್ಚಿ ಹೋಗವ್ ಕಣಪ್ಪ. ಓಹೋ ಸ್ವಾಮಿ, ಹಾಗಿದ್ಮೇ ಆ ಕಾಡಿನಲ್ಲಿ ಮೂಡ್ಲ ಮಲೆ ಮಾದೇಶ್ವರನೇ. ಹಾ ಮಾದಪ್ಪನಿಗೋಗಿ ನಮ್ ಕಾಮಜನಂ ಸಹ ಹಾಲು ಕರಿತಿದ್ದೆ. ಹಾಗಿದ್ಮೇಲೆ ಬುದ್ಧಿ, ನನ್ನ ಮಗ ಮನೆ ಬರ್ಬೇಕಾದ್ರೆ 7,000 ಮನೆ ಬರ್ಬೇಕಾದ್ರೆ ದನಗಳು ನಾನು ಏನ್ ಮಾಡ್ಬೇಕು, ಅದಕ್ಕೇನು ಸಾಂತ್ಕರ ಇದೆ ಸ್ವಲ್ಪ ಹೇಳಿ ಅಂತೇಳಿ ಕೇಳದಂತೆ ಜುಂಜೇಗೌಡ. ಆಗ ನಮ್ಮ ಅಪ್ಪಾಜಿ ಮಹದೇಶ್ವರ ಹೇಳ್ತವ್ರೆ, ಆಲಂಬಾಡಿ ಜುಂಜಯ್ಯ, ನಿನ್ನ ಮಗ ಮನೆ ಬರ್ಬೇಕಾದ್ರೆ 7,000 ದನಗಳೆಲ್ಲ ಮನೆ ಬರ್ಬೇಕಾದ್ರೆ ಆ 7 ಬಾಯಿ ಒನ್ನುತ್ತ ಮಧ್ಯೆ ಸಿಕ್ಕಿಸ್ಕೊಂಡು ಮಾದಪ್ಪನಿಗಾಗಿ 12 ಅಂಗಣ ಗುಡಿ ಕಟ್ಟಿಸ್ಬೇಕು. ಮಾದಪ್ಪನ ಬಲಗಡೆ ಹಾಲಂಬಾಡಿ ಬಸವ, ಮಾದಪ್ಪ ಸಾಕಾದ ಕೂತ್ಕೊಳ್ಳಿಗೆ ಪೀಠದ ಕಲ್ಲು, ಮಜ್ಜುಂಟ್ಕೋಣ, ಕಾರಿನ ಕಟ್ಟೆ, ಬಿಲ್ಲಿನ ಕಟ್ಟೆ, ಸಾಲೂರು ಮಠ ಇವೆಲ್ಲ ಕಡಿಸ್ಕೊಡ್ತೀನಿ ಅಂತೇಳಿ ನೀನ್ ಆರ್ಕೆ ಮಾಡ್ಕೊಂಡ್ರೆ ನಿನ್ನ ಮಗ ಈಗಲೇ ಬತ್ತಾನೆ ಎಂದಾರೋ ಮೂಡಾಲ ಮಲೆಯ ಮಾದೇವ. ನಿನ್ನ ಮಗ ಈಗಲೇ ಬತ್ತಾನೆ ಹರಕೆ ಮಾಡ್ಕೊಂಡ್ರಿ ಅಂದ್ರಂತೆ ನಮ್ಮ ಅಪ್ಪಾಜಿ ಮಹದಪ್ಪ. ಅವಾಗ ಹಾಲಂಬಾಡಿ ಗೌಡ, ಹಾಗಿದ್ಮೇಲೆ ಸ್ವಾಮಿ ನನ್ನ ಮಗನಿಗಿಂಟೆ ಹೆಚ್ಚೆ ನಾನು ಮಾದಪ್ಪನಿಗೆ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳಿ 4 ಕಾಣಿ ಪೌಲಿಗಳನ್ನ ತೊಳ್ಕೊಂಡು ಹೊಸ ಬಟ್ಟೆ ಒಳಗೆ ಅರಿಶಿಣದ ಬಟ್ಟೆಗಳನ್ನ ಮಾಡಿ 3 ಯಾಲಕ್ಕಿ ಕಾಯಿ ಬೆಲ್ಪತ್ರ ಸೊಪ್ಪಾಕಿ ಹೊಸ್ಲಿಂದಾಚೆ ಹೊರಮೀಸ್ಲುಗಳನ್ನ ಕಟ್ಟಿರುವನಂತೆ ಹಾಲಂಬಾಡಿ ಜುಂಜೇಗೌಡ. ಯಾವಾಗ ಹೊಸ್ಲಿಂದಾಚೆ ಹೊರಮೀಸ್ಲು ಕಟ್ಟದ ನಮ್ಮ ಅಪ್ಪಾಜಿ ಮಾದಪ್ಪ ಆಲಂಬಾಡಿ ಅರಮನೆನ ಬುಟ್ಟಿ ಈಚೆ ಬಂದು ಮಿಂಚು ಮಿಂಚದಂತೆ ಮಾಯವಾಗೋಗ್ಬಿಟ್ರು. ಮಿಂಚು ಮಿಂಚದಂತೆ ಮಾಯವಾಗೋದಾಗ ಹಾಲಂಬಾಡಿ ಜುಂಜೇಗೌಡ ನೋಡ್ಬಿಟ್ಟು, ಹೋಹೋ ಈಚೆ ಕಡೆ ಬಂದವರು ಮಾಯವಾಗೋದ್ರಲ್ಲ, ಇವರೇ ಇರಬೇಕು ಮಲೆ ಮಾದೇಶ್ವರ. ಹಾ ಮಲೆ ಮಾದೇಶ್ವರ ಕಣ್ಣಿಗೆ ಗೋಚರವಾಗಿ ಹೋಯ್ತದೆಯಪ್ಪ ತಂದೆ ಮಹದಪ್ಪ ಅಂತ ಹೇಳಿ
ಮೂಡಮಲೆ ಮಾಲೆ ಮಾದೇಶ್ವರನಿಗೆ ಕರಬೆತ್ತಿ ಕೈಯ ಮುಗಿಯುವರಂತೆ ಜುಂಜಯ್ಯ ಕಲ್ಲು ಕಲ್ಲು ಮಾತಾಡಿ ಮಾದೇವಾ ಬೆಟ್ಟ ಮರದನಿಯೇ ಕೊಡುತ್ತೋ ಮಾದೇವಾ ಕಲ್ಲು ಹೋಗಿತು ಮಾದೇವ ಬೆಟ್ಟ ಮರದನಿಯ ಕೊಡುತ್ತೋ ಮಾದೇವ ಬೆಟ್ಟ ಮರದನಿಯ ಕೊಡುತ್ತೋ ಮಾದೇವ ಎಲ್ಲೆಲ್ಲಿ ನೋಡಿದಾರೋ ಮಾದೇವಾ ಕಾಣುವರಲ್ಲ ಮಾದೇವ ಅಲ್ಲಲ್ಲೇ ಕಾಣುವ ಕೈಲಾಸದಲ್ಲಿ ಗುರುವೇ ಪರಶಿವನು ತಾನಾದೆ ಮೂಡಲಗಿರಿ ಒಳಗೆ ಮಾದಪ್ಪ ನೀವಾದೆ ಕಲ್ಲು ಹೋಗಿತು ಮಾದೇವ ಬೆಟ್ಟ ಮರದನಿಯ ಕೊಡುತ್ತೋ ಮಾದೇವ ಬೆಟ್ಟ ಮರದನಿಯ ಕೊಡುತ್ತೋ ಮಾದೇವ ಧರ್ಮಸ್ಥಳದಲ್ಲಿ ಮಂಜುನಾಥ ನೀವಾದೆ ಶಬರಿಮಲೆ ಒಳಗೆ ಅಯ್ಯಪ್ಪನಾದಲ್ಲ ಕಲ್ಲು ಹೋಗಿತು ಮಾದೇವ ಬೆಟ್ಟ ಮರದನಿಯ ಕೊಡುತ್ತೋ ಮಾದೇವ ಬೆಟ್ಟ ಮರದನಿಯ ಕೊಡುತ್ತೋ ಮಾದೇವ ಎಲ್ಲೆಲ್ಲಿ ನೋಡಿದಾರೋ ಮಾದೇವೋ ಅಲ್ಲಲ್ಲೇ ಕಾಣುವರಂತೆ ಮಾದೇವ ಅಲ್ಲಲ್ಲೇ ಕಾಣುವರಂತೆ ಮಾದೇವ ಸ್ವಾಮಿ ಅಲ್ಲಲ್ಲೇ ಕಾಣುವರಂತೆ ಮಾದೇವ ಅವರು ಅಲ್ಲಲ್ಲೇ ಕಾಣುವರಂತೆ ಮಾದೇವ ಈ ಪ್ರಕಾರವಾಗಿ ಹಾಲಂಬಾಡಿ ಜುಂಜಗೋಡ ಕರೆಬೆತ್ತಿ ಕೈಯ ಮುಗಿಬೇಕಾದ್ರೆ ನಮ್ಮಪ್ಪಾಜಿ ಮೂಡಮಲೆ ಮಹದೇಶ್ವರ ಆ 7 ಬಾಯಿ ಒನ್ನುತ್ತದ ಹತ್ರ ಬಂದು ಕೈಯ ಸತ್ತೋಸ್ತು ಅಂದ್ಬಿಟ್ಟು 7 ಬಾಯಿ ಒನ್ನುತ್ತಕ್ಕೆ ಸೇರ್ಕೊಂಡ್ರಂತೆ ಮಹಾದೇವ